ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಾಮ್ ಕ್ರೇಜಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ರಾಮ್ ಕ್ರೇಜಿ ಮಾತಾಡೋದು. ಇವತ್ತು ಏನಂದರೆ ಕಂಟೆಂಟು, ಇವತ್ತು ನನ್ನ ಕಾರಲ್ಲಿ ಸ್ಟೆಪ್ನಿ ವೀಲ್ನ ಮಾಮೂಲಿ ವೀಲ್ ಪಂಚರ್ ಆಗಿತ್ತು. ಸೊ ಪಂಚರ್ ಆಗಿರೋ ವೀಲ್ನ ತೆಗೆದ್ಬಿಟ್ಟು ಸ್ಟೆಪ್ನಿ ವೀಲ್ ಹಾಕೊಂಡು ಓಡಿಸ್ತಾ ಇದ್ದೆ ಇಷ್ಟು ದಿನದಿಂದ. ಸೊ ಇವತ್ತು ಅದರಲ್ಲಿ ಕಲ್ಲುಗಳು ಕಚ್ಕೊಂಡಿದ್ದು, ಸಣ್ಣ ಸಣ್ಣ ಕಲ್ಲುಗಳು. ಸೊ ಅದನ್ನು ತೆಗಿಬೇಕು ಅಂತ ಹೋದೆ. ಆಮೇಲೆ ಜ್ಞಾಪನಕ್ಕೆ ಬಂತು, ಸ್ಟೆಪ್ನಿ ವೀಲ್ ಅಲ್ವಾ, ಇದರಲ್ಲೇ ಓಡಿಸ್ತಾ ಇದ್ದೀನಿ ತುಂಬ ದಿನದಿಂದ. ಸೊ ಎಲ್ಲ 3 ವೀಲ್ಗಳು ಸ್ವಲ್ಪ ಸೌದಾಗಿದೆ ಜಾಸ್ತಿ. ಸ್ಟೆಪ್ನಿ ವೀಲ್ ಮಾತ್ರ ಚೆನ್ನಾಗಿದೆ, ಫ್ರೆಶ್, ಒಂಥರ ಹೊಸದಾಗಿದೆ. ಸೊ ಅದು ಯಾವ ರೀತಿ ಅಂತ ವೀಲ್ನ ಚೇಂಜ್ ಮಾಡೋಣ, ಯಾವ ರೀತಿ ಚೇಂಜ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಸೊ ನೋಡಿ, ಇದೇ ನನ್ನ ಕಾರು, ಇದೇ ಕಾರು. ಸೊ ಈಗ ಅದು ಮಾಡ್ತೀನಿ ನೋಡಿ. ಸ್ಟೆಪ್ನಿ ಚೇಂಜ್ ಮಾಡೋಕ್ಕೋಸ್ಕರ, ಕಾರಿಗೆ ಸ್ಟೆಪ್ನಿ ಚೇಂಜ್ ಮಾಡೋಕ್ಕೆ ನನ್ನ ಹೆಂಡ್ತಿನೇ ಸಪೋರ್ಟ್ ಮಾಡ್ತಾವಳೆ ಸ್ಟೆಪ್ನಿಗೋಸ್ಕರ. ಎಷ್ಟು ಬಂದು ಸೇರ್ಕೊಂಡವೆ ವೀಲಲ್ಲಿ. ಇದು ಹೊಸ ಟೈರ್, ಇನ್ನ ಸ್ಟೆಪ್ನಲ್ಲಿ ಇರ್ತದಲ್ಲ ಹಿಂದೆಗಡೆ, ಅದು ಪಂಚರ್ ಆಗಿತ್ತು ಲಾಸ್ಟ್ ಟೈಮ್ ಅಂತೇಳಿ ಅದನ್ನ ತೆಗೆದ್ಬಿಟ್ಟು ಇದನ್ನ ಹಾಕಿದ್ದೆ. ಹಂಗೆ ಓಡಿಸ್ತಾ ಇದ್ದೆ ಸುಮಾರು ಒಂದು 3-4 ಸಾವಿರ ಕಿಲೋಮೀಟರ್ ಇದರಲ್ಲೇ ಓಡಿಸಿದ್ದೀನಿ. ಅದಕ್ಕೆ ಇವತ್ತು ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡ್ತಿದ್ದೆ. ಈಗ ಫಸ್ಟ್ ಪಂಚರ್ ಆಗಿತ್ತು. ಸೊ ನೀವು ನೋಡ್ಬೋದು, ಇಲ್ಲಿ ಪಂಚರ್ ಹಾಕ್ಸಿದ್ದೀನಿ. ಪಂಚರ್ ಆದ್ಮೇಲೆ ತೆಗೋದಕ್ಕೆ ಇಲ್ಲ, ಇದನ್ನ ವೀಲ್ ಹಾಕೇ ಇಲ್ಲ, ನಾವು ಜಾಯ್ನೆ ಮಾಡಿಲ್ಲ. ನಿಂತಿರೋ ಗಾಡೀಲಿ ಪಂಚರ್ ಆಗಿದ್ದು, ಬಿಚ್ಕೊಂಡು ಹೋಗಿ ಅದನ್ನ ಸ್ಟೆಪ್ನಿ ಎಲ್ಲ ಹಾಕಿ ಬಿಚ್ಕೊಂಡೋಗಿ ಪಂಚರ್ ಹಾಕ್ಸ್ಕೊಂಡ್ ಬಂದಿದ್ದೆ. ಸೊ ಪಂಚರ್ ಆದಾಗಿಂದ ಇದನ್ನು ಯೂಸೇ ಮಾಡಿಲ್ಲ. ಅದು ಸ್ವಲ್ಪ ಚೆನ್ನಾಗಿದೆ ಟೈರ್, ಹೊಸ ಟೈರ್ ಅಲ್ವಾ. ಸೊ ಅದರಿಂದ ಅದನ್ನ ಎತ್ತಿಕ್ಕಿ ಇದನ್ನ ಸ್ವಲ್ಪ ಫುಲ್ ಸೌದೋಗಿದೆ ನೋಡಿ. ಇದಕ್ಕೂ ಡಿಫ್ರೆನ್ಸ್ ನೋಡಿ ಯಾವ ರೀತಿ ಇದೆ. ಕಾಲ್ ಮೇಲೆ ಬಿದ್ದಿದ್ರೆ ಕಾಲ್ ಹೋಗಿ ನೋಡಿ, ಎರಡಕ್ಕೂ ಡಿಫ್ರೆನ್ಸು. ಇದನ್ನ ಹೊಸ ಟೈರ್, ಇದು ಸ್ವಲ್ಪ ಆಲ್ರೆಡಿ ಸೌದೋಗಿದೆ. ಅದಕ್ಕೆ ಇದನ್ನೇ ಹಾಕೋಣ, ಇದು ಸ್ವಲ್ಪ ದಿನ ಬರಲಿ, ಸ್ಟೆಪ್ನಿ ಆಗಿರಲಿ. ಸ್ಟೆಪ್ನಿ ಚೆನ್ನಾಗಿದ್ರೇನೆ ಚಂದ. ನೋಡ್ಕೊಂಡಿರಲಿಲ್ಲ ನಾನು ತುಂಬಾ ದಿನ ಆದ್ಮೇಲೆ. ಇವತ್ತೇನೋ ನೋಡಕ್ ಈಚೆ ಬಂದೆ, ಅದ್ರಲ್ಲಿ ಕಲ್ಲುಗಳು ಕಂಡು, ಚಿಕ್ಕ ಚಿಕ್ಕ ಕಲ್ಲುಗಳು. ಇದು ಕಲ್ಲುಗಳು ತೆಗಿಯೋಣ ಅಂತ ಬಂದಾಗ ನೋಡಿದ್ರೆ ಅದು ಮರ್ತೋಗ್ಬಿಟ್ಟಿದೆ. ನಾನು ಸ್ಟೆಪ್ನಿ ಹಾಕಿದ್ದೀನಿ ಅನ್ನೋದು ಮರ್ತೋಗ್ಬಿಟ್ಟಿದೆ. ಸೊ ಅದಕ್ಕೆ ಇವತ್ತು ಸ್ಟೆಪ್ನಿ ವೀಲ್ನ ತೆಗೆದು ನಾರ್ಮಲ್ ಕಾರಲ್ಲಿ ಬಂದಿರೋ ವೀಲ್ನ ಹಾಕ್ತಾ ಇದ್ದೆ. ನೋಡಿಯಾ, ಏನಿದು ಬೆಳಗ್ಗೆ ಮಧ್ಯಾಹ್ನ ನೀನು ಕಾರ್ನೆಲ್ಲ ಬಿಚ್ಕೊಂಡ್ ಕೂತಿರೋದು? ಸ್ಟೆಪ್ನಿ ರೆಡಿ ಮಾಡ್ತಾ ಇದೀನಿ, ಕಾರ್ ಸ್ಟೆಪ್ನಿ. ಏಕೆ? ಅದು ಲಾಸ್ಟ್ ಟೈಮ್ ಪಂಚರ್ ಆಗಿತ್ತು, ಪಂಚರ್ ಹಾಕ್ಸ್ಕೊಂಡ್ ಬಂದಿದ್ದಲ್ಲ. ಪಂಚರ್ ಆದ್ಮೇಲೆ ಅದನ್ನ ಟೈರ್ ಚೇಂಜ್ ಮಾಡೇ ಇಲ್ಲ, ಅದನ್ನ ಸ್ಟೆಪ್ನಿ ವೀಲ್ ಹಾಕಿದ್ದು. ಇವಾಗ ಬಂದು ಸುಮ್ಮನೆ ಅದು ಕಲ್ ತೆಗಿಯೋಣ ಅಂತ ಬಂದೆ ವೀಲಲ್ಲಿ, ನೋಡಿದ್ರೆ 3 ಟೈರು ಸೋದಾಗಿದೆ, ಇದೊಂದೇ ಚೆನ್ನಾಗಿರೋದು. ಏನ್ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ನೋಡ್ರೆ ಅವಾಗ ಜ್ಞಾಪನಕ್ಕೆ ಬಂತು, ನಾನು ಸ್ಟೆಪ್ನಿ ವೀಲು ಪಂಚರ್ ಹಾಕ್ಸುವಾಗ ಬಿಚ್ಚಿದ್ದೆ, ಮತ್ತೆ ಅದನ್ನ ಆಡ್ ಮಾಡಿಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಚೇಂಜ್ ಮಾಡ್ತೀನಿ. ಇದು ಮಾಮೂಲಿ 3 ವೀಲ್ ಯಾವ ತರ ಇದೆ, ಇದು ಅದೇ ತರ ಸೌದ ಇದೆ ನೋಡಿ. ಕೆಲಸ ಬಿಟ್ಬಿಟ್ಟು ಬರೀ ಗಾಡಿ ಟೈರ್ ಬಿಚ್ಚೋದು, ಕಾರ್ ಟೈರ್ ಬಿಚ್ಚೋದು ಇದೇ ಮಾಡ್ಕೊಂಡು ಕೂತ್ಕೊಂಡಿರ್ತೀಯ ನೀನು? ನಾವ್ ಹಂಗೆ ಅಮ್ಮ, ನಮ್ಗೆ ಈ ಗಾಡಿ ಫೀಲ್ಡು, ಕಾರು ಅಂದ್ರೆ ತುಂಬಾ ಇಷ್ಟ. ಮಲ್ಟಿ ಟ್ಯಾಲೆಂಟು. ವಾರದಲ್ಲಿ ಒಂದಿನ ರಜೆ ಸಿಗುತ್ತೆ, ರಜದಲ್ಲಿ ಏನೋ ಒಂದು ಮಾಡ್ತಾ ಇರೋದು. ರಜಾಗಿಲ್ಲ ರೋಡ್ ಸೈಡ್ ಕರ್ಕೊಂಡು ಹೋಯ್ತೀಯ ಅಂದ್ರೆ ಗಾಡಿ ಟೈರ್ ಬಿಚ್ಕೊಂಡ್ ಕೂತಿದ್ಯಾ ನೀನು? ಗಾಡಿ ಟೈರ್ ಚೆನ್ನಾಗಿರುತ್ತೆ, ಔಟ್ ಸೈಡ್ ಹೋಗ. ನಾನಿಲ್ಲ ಎಲ್ಲಾರ ಹೊರಗಡೆ ಕರ್ಕೊಂಡು ಹೋಗ್ತೇವೆ ನಮ್ಮ ಮಕ್ಳೆಲ್ಲ ಬಂದ್ಮೇಲೆ ಅಂತ ನಾನ್ ಕೆಲಸ ಮುಗಿಸೋಣ ಅಂತ ನೋಡಿದ್ರೆ ನಿನ್ ಗಾಡಿ ಟೈರ್ ಬಿಚ್ಕೊಂಡ್ ಕೂತಿದ್ಯಪ್ಪ. ಅಂದ್ರೆ ಗಾಡಿ ಇಲ್ಲಿ ನೋಡ್ಬಾ, ಇಲ್ಲಿ ತೋರ್ಸ್ಬಾ ಇಲ್ಲ ಅವ್ರಿಗೆ. ನೋಡು ಎಷ್ಟು ಚೆನ್ನಾಗೈತೆ ವೀಲ್, ಅದು ಎಷ್ಟು ಚೆನ್ನಾಗಿದೆ. ನಾವು ಒಂದು ಅರ್ಧ ಇಂಚ್ ಒಳಗಡೆ ಹೋಗ್ತೀವಿ ಟೈರಲ್ಲಿ. ಇದು ನೋಡು, ಫುಲ್ ಎಲ್ಲ ಸೌದೋಗಿದೆ ಹಳೆ ವೀಲ್. ಹಳೆ ವೀಲ್ ಒಳಗಡೆ ಇತ್ತಿತ್ತು, ಹೊಸ ವೀಲ್ ಆಚೆ ಹಾಕೊಂಡ್ರೆ ಅದು ಚೆನ್ನಾಗಿರಲ್ಲ ಅಂತ ಸ್ಟೆಪ್ನಿ ಚೇಂಜ್ ಮಾಡಿದ್ವಿ ಕಾರ್. ಇಷ್ಟೊಂದ್ ಚೆನ್ನಾಗಿ ಗಾಡಿ ಸೋಸ್ಬಿಟ್ಟಿದ್ಯಲ್ಲ ಟೈರ್ನ. ಸವಿಸ್ತಾ ಇರ್ತೀವಿ ಎಲ್ಲ ಗಾಡಿನ, ಕಾಣಿಸಲ್ಲ ಅಷ್ಟೇ. ಸೆಲ್ಫ್ ಪ್ರಮೋಷನ್ ಅವ್ರ ವಿಡಿಯೋದಲ್ಲಿ. ಅವ್ರದ್ದೊಂದು ಚಾನಲ್ ಐತೆ,
ಅವ್ರ ಚಾನಲ್ಗೆ ವಿಡಿಯೋ ಮಾಡ್ಕೊಂತ ಇರೋದು. ಮಾತಾಡೋದು ಕೇಳಿಸ್ತೈತಾದ್ರೆ ಅಕ್ಕಿ ನಮ್ಮ ಯಜಮಾನ್ರು ಕೊಟ್ಟೆ ನೋಡಿ ಅವ್ರು ಹೆಂಗ್ ಹೇಳ್ತಾರೆ. ಅಷ್ಟೆಲ್ಲ ತಿನ್ಕೊಂಡು ನೆಕ್ಸ್ಟು ಸಾಂಬಾರಿಗೆ ಕಾಯಿ ಇರ್ಲಿಲ್ಲ ಅಂತ ಆ ಯೂಟ್ಯೂಬ್ ಚಾನಲ್ಗೆ ಅವ್ರು ವಾಯ್ಸ್ ಇದು ಕೊಡ್ತಾ ಇದ್ದಾರೆ, ವಾಯ್ಸ್ ಓವರ್ ಕೊಡ್ತಾ ಇದ್ದಾರೆ ವಿಡಿಯೋಸ್ಗೆ. ಅವರು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಕಂಟೆಂಟ್ ಕ್ರಿಯೇಟ್ ಮಾಡೋದು. ಮನೆಯಲ್ಲಿ ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತಾರೆ. ಶಿಲ್ಪಾರಾಮ್ ಸ್ಟೋರೀಸ್ ಅಂತ ಅವ್ರ ಚಾನಲ್ ಹೆಸರು. ಈಗ ಹೊಸದಾಗಿ ಮಾಡ್ತಾ ಇದ್ದಾರೆ, ತುಂಬ ಸ್ವಲ್ಪ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾ ಇದ್ದಾರೆ. ನೀವು ಯಾರಾದರೂ ನೋಡೋದಿದ್ರೆ ಹೋಗಿ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ, ಇದೇ ಶಿಲ್ಪಾರಾಮ್ ಸ್ಟೋರೀಸ್ ಅಂತ ಅವ್ರದ್ದು ಚಾನಲ್ಲು. ಸೊ ಹೋಗಿ ವಿಡಿಯೋಸ್ನ ನೋಡಿ, ಸಪೋರ್ಟ್ ಮಾಡಿ ಅವ್ರಿಗೂ. ನನಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ರೀತಿ ಅವ್ರಿಗೂ ಸಪೋರ್ಟ್ ಮಾಡಿ. ಫುಲ್ಲು ಥರ ಆಗ್ಬಿಟ್ಟಿದೆ. ಕೈಯಲ್ಲೇ ಪ್ರೆಸ್ ಮಾಡ್ಬೋದು. ವೀಲು ಫುಲ್ ಏರ್ ಕಮ್ಮಿ ಆಗ್ಬಿಟ್ಟಿದೆ. ನಾನು ಏರ್ ಹಿಡಿಸ್ಕೊಂಡು ಬಂದು ಅಪ್ಲೈ ಮಾಡಬೇಕಾಗಿತ್ತು, ಆ್ಯಡ್ ಮಾಡಬೇಕಾಗಿತ್ತು, ಮಾಡ್ಬಿಟ್ಟು ಹಂಗೆ ಆ್ಯಡ್ ಮಾಡಿಬಿಟ್ಟೆ. ಇದೇ ಆಗಿದೆ ನೋಡ್ರಿ, ಎಷ್ಟು ಕಲ್ಲವೇ, ಯಾವ ಥರ ಕಲ್ಲುಗಳು ತೋರ್ಕೊಂಡಿದೆ. $10,000 ಕಲ್ಲವೇನಪ್ಪ ಇದ್ರಲ್ಲಿ, 10,000 ಕಲ್ಲು. ಎಲ್ಲ ತೆಗಿಯೋಕ್ಕಾಗಲ್ಲ ನೋಡ್ರಿ, ನೀವೇ ನೋಡಿ, ಎಲ್ಲ ತೆಗಿಯೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ತೆಗೆದಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಕಂಟೆಂಟು. ಬಿಸಿಲಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಈ ಕೆಲಸ ಇಟ್ಕೊಂಡು ಮಾಡಿದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ರಾಮ್ ಕ್ರೇಜ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವ್ನು ನೋಡಿ ಹೆಂಗೆ ನೋಡ್ತಾವೆ. ಏನೋ ಮಾಡ್ತಾವನಲ್ಲ. ಓಯ್ ಉದಯ್, ಉದಯ. ಓಕೆ ಬಾಯ್.